ಈ ಮಧ್ಯೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕೇಂದ್ರದ ಮಧ್ಯಸ್ಥಿಕೆ ಅಂತ ಸಿಎಂ ಒತ್ತಾಯಿಸಿದ್ದಾರೆ. ಮಂಡ್ಯದ ಸಂಸದರು ಆಗಿರುವ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮೇಲೆ ಒತ್ತಡ ಹೇರುವ ಪ್ರಯತ್ನ, ಅವರು ಒಪ್ಪಿಗೆ ಕೊಡಿಸ್ಬಿಡ್ಲಿ ಅಂತ. ಮೋಸ್ಟ್ ರಿಡಿಕ್ಯುಲಸ್ ಟಾಕ್ ಆಫ್ ಕರ್ನಾಟಕ ಪಾಲಿಟಿಷಿಯನ್ಗಳು, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನವ್ರದ್ದು ಇದೇನೆ ನನ್ನ ಪ್ರಕಾರ, ಹೈಲಿ ರಿಡಿಕ್ಯುಲಸ್ ನನ್ನ ಪ್ರಕಾರ. ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ತಮಿಳುನಾಡು ಕೃಪೆ ಬೇಕು ಅಂತ ಇನ್ನೊಬ್ಬರು ಹೇಳಿದ್ದಾರೆ, DCM. ದೇವೇಗೌಡರು ಮಾತ್ರ ಬೆಳೆಯುತ್ತಿರುವ ಬೆಂಗಳೂರಿಗೆ ಅಗತ್ಯಕ್ಕೆ ಅನುಗುಣವಾಗಿ ನೀರು ಕೊಡಿ, ಕುಡಿಯುವ ನೀರಿಗಾಗಿ NDAಗೆ ಜನ ಮತ ಕೊಟ್ಟಿದ್ದಾರೆ, ಸಮಸ್ಯೆ ಬಗೆಹರಿಸಿ ಅಂತೆಲ್ಲ ಅಲ್ಲಿ ರಾಜ್ಯಸಭೆಯಲ್ಲಿ ಮನವಿ ಮಾಡಿದ್ದಾರೆ. ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ, ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತೆಗಿತಲೇ ಇರ್ತಾರೆ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿಲ್ಲ. ಮಂಡ್ಯ ಲೋಕಸಭಾ ಸದಸ್ಯ ಆ ಮೇಕೆದಾಟು ಕಟ್ಟೆಯಿಂದ ತಮಿಳುನಾಡಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಹೊರತು ನಮ್ಮ ರಾಜ್ಯಕ್ಕಲ್ಲ. Bangalore, a metropolitan city, sir, how much we are suffering. Thank you. ಸಿ 2 ಪಾಯಿಂಟ್. ಚೀಫ್ ಮಿನಿಸ್ಟ್ರು ರಾಜಕಾರಣ, ಅವರ ರಾಜಕಾರಣ ಅಂತಂದಂಗೆ ನಿಮ್ಮ ರಾಜಕಾರಣಕ್ಕೋಸ್ಕರ ನೀವು ಇಲ್ಲಿ ಮಾತಾಡಿದ್ರೆ ಸುಮ್ಮನೆ ನಿಮ್ಮದು ಗಂಟ್ಲು ಒಣಗತ್ತೆ ಅಷ್ಟೇ. ಒಂದೆರಡು ಬಾಟಲ್ ನೀರು ಕೊಡಬೇಕು ನಾನು, ಆಮೇಲೆ ಅಲ್ಲೇ KRS ಇದ್ರೆ ತುಂಬ ಕೊಡ್ಬೋದಿತ್ತು ನಾನು. ವೇಸ್ಟ್ ಆಫ್ ಟೈಮ್. ದರ್ ಇಸ್ ನೋ ಪಾಯಿಂಟ್ ಇನ್ ಟಾಕಿಂಗ್. ಒಂಥರ ಅಜ್ಞಾನದ ಪರಿಧಿಯಲ್ಲಿ ನಾವು ಮಾತಾಡಬಾರ್ದು ಇದನ್ನು. ಮೇಕೆದಾಟು ಯೋಜನೆಗೆ ಒಂದು ವೇಳೆ ನಾಳೆ ಕುಮಾರಸ್ವಾಮಿನೋ NDA ಸರ್ಕಾರನೋ ಒಪ್ಪಿಗೆ ಕೊಡ್ತು ಅಂತ ಇಟ್ಕೊಂಡು, ಕ್ಯಾನ್ DK ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಗೆಟ್ ಎನ್ NOC ಫ್ರಮ್ ತಮಿಳ್ನಾಡು? ಅದಕ್ಕೆ ನಿರಪೇಕ್ಷಣಾ ಪತ್ರ ಒಂದು ತರ್ತೀರಾ? ತರಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಅವ್ರು ಕೊಡ್ತಾರಾ? ಏನಾಗತ್ತ ಅವಾಗ? ಆಬ್ವಿಯಸ್ಲಿ ಮ್ಯಾಟರ್ ವಿಲ್ ಗೋ ಟು ಕೋರ್ಟ್. ಈ ಕಾಮನ್ ಸೆನ್ಸು ಎಲ್ಲರಿಗೂ ಇದೆ. ಸುಮ್ಮನೆ ರೈಲ್ ಬಿಡೋದು ಅಷ್ಟೇ ನಿಂತ್ಕೊಂಡು, ಇನ್ನು ಎಲ್ಲಿವರೆಗೂ ಇದನ್ನೇ ರೈಲು ಬರೀ ಹುಟ್ಟು ರೈಲಿದು, ಬಿಡಬೇಡಿ ಇದನ್ನ. ಒಂದು ವೇಳೆ ಹಾಗಾಗಬೇಕು, ಮಧ್ಯಸ್ಥಿಕೆ ಅಂತಾರೆ ಚೀಫ್ ಮಿನಿಸ್ಟರ್ಗ. ಆಲ್ ರೈಟ್, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಗೋಸ್ಕರ ನಾಳೆ ತಮಿಳುನಾಡು ಕರ್ನಾಟಕ ಅಂತ ಸಭೆ ಕರೆಯುತ್ತೆ. ಏನು ಮಧ್ಯಸ್ಥಿಕೆ ಮಾಡೋಕ್ಕಾಗತ್ತೆ ಯಾವನ ಕೈಲಾದ್ರೂ? ಅವ್ರು ಒಪ್ಪಲ್ಲ, ಈ ಕಡೆಗೂ ಆಗಲ್ಲ. ಒಪ್ಪಿಸ್ತೀರಾ? ಇಲ್ಲಿ ಕುಮಾರಸ್ವಾಮಿ ಹೇಳಿ ಒಪ್ಪಿಗೆ ಕೊಡಿಸಬೇಕು, ಅಲ್ಲಿ ಸೋನಿಯಾ ಗಾಂಧಿಗೆ ಹೇಳಿ ಒಪ್ಪಿಗೆ ಕೊಡಿಸಬೇಕು ಅಂತ ಯಾವನಾರೊಬ್ಬ ಹೇಳಿದ್ರೆ ಅಷ್ಟೇ. ಅವ್ರು ಹಿಂಗೆ ಹೇಳೋದು, ಇವ್ರು ಹಿಂಗೆ ಹೇಳೋದು. ಯಾಕೆ ಜೋಕ್ ಮಾಡ್ತೀರಿ ಸುಮ್ಮನೆ? ಒಬ್ರ ಮೇಲೆ ಒಬ್ರು ಹಾಕೋದು. ಐದರ್ ಯು ಟೇಕ್ ಇಟ್ ಟು ಸುಪ್ರೀಂ ಕೋರ್ಟ್. ಏನಂತ? ಈ ಕೇಂದ್ರ ಸರ್ಕಾರ ದೇಶದ ಆಸ್ತಿ ಆಗಿರುವ ನೀರು ಸಮುದ್ರಕ್ಕೆ ಸೇರುವುದನ್ನು ತಡೆಯುವುದನ್ನು ತಪ್ಪಿಸುವುದರಲ್ಲಿ ವಿಳಂಬ ಧೋರಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಡೈರೆಕ್ಷನ್ ಕೊಡಿ ಕೇಂದ್ರ ಸರ್ಕಾರಕ್ಕೆ, ಇಂತಿಷ್ಟು ದಿನದಲ್ಲಿ ಈ ಕುರಿತಂತೆ ಯಾವುದೋ ಒಂದು ನೆಗೆದು ಬಿದ್ದೋಗ್ಲಿ ಒಂದು ನಿರ್ಧಾರ ಮಾಡಕ್ಕೆ ಹೇಳಿ ಅಂತಾನೋ ಏನಾದರೂ ಒಂದು ಅಲೆಬಿ ತಗೊಂಡು ಹೋಗಬೇಕಪ್ಪ ಅಲ್ಲಿಗೆ. ಇಲ್ಲಿದ್ರೆ ಹೆಂಗಾಗಬೇಕು? ಸುಮ್ಮನೆ ಹಿಂಗೆ ಹೇಳ್ತಿರೋದು, ಹಂಗೆ ಹೇಳ್ತಿರೋದು. ನಾಳೆ ಕಾಂಗ್ರೆಸ್ಸಿನ ಸರ್ಕಾರನೇ ಡೆಲ್ಲಿಲಿ ಅಧಿಕಾರಕ್ಕೆ ಬಂದರು ಮಾನ್ಯ ಮುಖ್ಯಮಂತ್ರಿಗಳೇ, ಆಗಲ್ಲ. ತಮಿಳ್ನಾಡು ಮೇಲೆ ಡಿಪೆಂಡೆಂಟು ನಿಮ್ಮ ಕಾಂಗ್ರೆಸ್. ಇಂಪಾಸಿಬಲ್. DK ಶಿವಕುಮಾರ್, ದೇವೇಗೌಡರು ಬೆಂಗಳೂರಿಗೆ ನೀರು ಕೊಡಿ, ಹೆಂಗೆ ಕೊಡ್ತಾರೆ ಸರ್? ನಿಮಗಿಂತ ಅನುಭವ ಕಾವೇರಿ ವಿಚಾರದಲ್ಲಿ ಇನ್ಯಾರಿಗೂ ಬೇಡವಲ್ಲ. ಟ್ರೈಬ್ಯುನಲ್ನಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಎಷ್ಟು ಅಂತ ನೀರು ನಿಗದಿ ಆಗೋಗಿದೆ. ಇದು ಬದಲಾಯಿಸಬೇಕು ಎಂದರೆ ಮತ್ತೆ ಹೋಲ್ ಪ್ರಾಸೆಸ್ಸೇ ನಡಿಬೇಕು. ಆಗ ತಮಿಳ್ನಾಡವ್ರು ಕೇಳೋ ನಂಬರ್ಸು ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ. ಅಲ್ಲ, ಬೇರೆ ಏನೇನೋ ಕೊಯ್ರಿಗಳು ಬರುತ್ತಲ್ಲಿ. ಹಾಗಾಗಿ ಇದು ಹೋಲ್ ಪ್ರಾಸೆಸ್ಸೇ ನಡಿಬೇಕೀಗ ಮತ್ತೆ. ಹಾಗಾಗಿ ಅದಕ್ಕೂ ಕೋರ್ಟ್ ಕೇಳ್ಬೋದೇನೋ ಬೇಕಾರೆ, ರೀಅಡ್ಜಸ್ಟ್ ಮಾಡಿಕೊಡ್ಬೇಕು ಬೆಂಗಳೂರಿನ ಕುಡಿಯೋ ನೀರನ್ನ. ಬಿಕಾಸ್ ಜಲಸಂಪನ್ಮೂಲ ಜಲ ಆಸ್ತಿಗಳಲ್ಲಿ ಮೊದಲನೆಯ ಆದ್ಯತೆ ಕುಡಿಯುವ ನೀರಿಗಿರೋದರಿಂದ ಮತ್ತು ದೇಶಕ್ಕೆ ಇಷ್ಟು ಒಳ್ಳೆ ತೆರಿಗೆಯನ್ನು ತಂದು ಕೊಡ್ತಿರುವ ಮಹಾನಗರವಾಗಿರುವುದರಿಂದ ಹಾಗಾಗಿ ಕೊಡಬೇಕು ಅಂತ ಕೇಳಬಹುದು. ನೀವು ಕೇಳಬಾರ್ದು ಅಂತ ನಾನು ಹೇಳಿಲ್ಲ. ಕೇಂದ್ರ ಸರ್ಕಾರ ಏನಾದ್ರು ಹೆಲ್ಪ್ ಮಾಡಿ, ಎಲ್ಲಿಂದ ಮಾಡ್ತಾರೆ ಅವರು? ಇಟ್ಸ್ ಆಲ್ರೆಡಿ ಡಿಸೈಡೆಡ್ ಇನ್ ದಿ ಟ್ರಿಬ್ಯುನಲ್. ಅವ್ರಿಗೂ ಗೊತ್ತದು, ದೇವೇಗೌಡರಿಗೆ ಗೊತ್ತಿರೋದಕ್ಕಿಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ನೀವು ಅದನ್ನು ಆಲ್ಟರ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೋಬೋದು ಬೇಕಿದ್ರೆ. ನೀವು ಅದಕ್ಕೊಂದು ಜಾಗ ಇದೆ. ನೀವು ಬೇರೆ ಎಲ್ಲೋ ನೀರನ್ನು ಉಳಿಸಿ ಬೆಂಗಳೂರು ಕಡೆಗೆ ಪುಷ್ ಮಾಡಬೇಕಾಗ, ಯಾವುದೋ ಇರಿಗೇಷನ್ ಪರ್ಪಸ್ಗಿರೋ ನೀರನ್ನು ಕಡಿಮೆ ಮಾಡಿಕೊಂಡು ಈ ಕಡೆಗೆ ಪುಷ್ ಮಾಡ್ಕೋಬೇಕು. ಈಗ 120 ಅಡಿಗೆ 84 TMC ಹೋಗಿದೆ, ಹೋಗುತ್ತೆ. ಇನ್ನೂ ಒಂದು 10-15 TMC ಏನು ಕೊರತೆ ಇಲ್ಲದೆ ಹೋಗುತ್ತೆ ಈ ಸೀಸನಲ್ಲಿ. ಅರೌಂಡ್ 100-125 TMC 120 TMC ವರೆಗೂ ಹೋಗ್ಬಿಡುತ್ತೆ. ಇನ್ನೊಂದು ಇದೇ ಥರ ಭೀಕರ ಮಳೆ ಬಂದರೆ 140ವರೆಗೂ ಹೊಟ್ಟೋಗುತ್ತದೆ. ಆಮೇಲೆ ಉಳ್ಕೊಳ್ಳೋದು ಎಷ್ಟು? ಅವ್ರಿಗೊಂದು 35-40 TMC. ಬಟ್ ಅವ್ರಿಗೆ ಹಿಡಿಯೋಕ್ಕಾಗಲ್ಲ. ಒನ್ಸ್ ಮೆಟ್ಟೂರ್ ಇಸ್ ಕಂಪ್ಲೀಟೆಡ್, ಬಾಗಿಲು ಓಪನ್ ಮಾಡಲೇಬೇಕು ಅವರು, ತೆಗಿಲೇಬೇಕು ಬಾಗಿಲನ್ನವರು, ತೆಗೆದು ಕಳಿಸ್ತಾ ಇರಬೇಕು ಸಮುದ್ರದ ಕಡೆಗೆ ನೀರನ್ನ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಶುಡ್ ಬಿ ದಿ ಆರ್ಗ್ಯುಮೆಂಟ್. ಮಿಡ್ಲಲ್ಲಿ ಇಂಟರ್ ಸ್ಪೇಸಲ್ಲಿ ಒಂದು ಮಧ್ಯಕ್ಕೆ ಒಂದು 40-45 TMC
ಅರೌಂಡ್ 25-30 TMC ಥರ ಏನೋ ಒಂದು, ಅದೇನು ಟೆಕ್ನಿಕಲಿ ಏನು ಪಾಸಿಬಲ್ ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ಅಷ್ಟಾದರೂ ನೀರನ್ನು ಸ್ಟೋರ್ ಮಾಡ್ಬೋದಲ್ಲ. ಈಗ ಸದ್ಯಕ್ಕೆ ನಾವು ತಮಿಳ್ನಾಡು ಕೊಡೋ ಒತ್ತಡ ಕಮ್ಮಿ ಆಗಿದೆ ಅನ್ನೋದಕ್ಕೆ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಅಷ್ಟೇ ಸರ್. ಅಲ್ಲ, ಮಳೆ ಬಂದರೆ ಹಿಡಿದಿಟ್ಕೊಳ್ಳೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ ಅಥವಾ ಆಗತ್ತಾ ಯಾರ ಕೈಲಾದ್ರೂ? ಎಸ್.